ಸುಳೆಭಾಮಿ ಗ್ರಾಮದಲ್ಲಿ ರೈತರ ಹಿತದಲ್ಲಿ ಹೊಲಗದ್ದೆಗೆ ರಸ್ತೆ ನಿರ್ಮಿಸಲು ವಿಳಂಬ ಧೋರಣೆ ಅನುಸರಿಸಲಾಗುತ್ತಿದೆ ಎಂದು ಆರೋಪಿಸಿ ಇಂದು ಯುವ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಇಂದು ಬೆಳಗಾವಿಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿದ ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಜಿಲ್ಲಾಡಳಿತದ ವಿಳಂಬ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬೆಳಗಾವಿ ತಾಲೂಕಿನ ಸುಳೆಭಾಮಿ ಗ್ರಾಮದಲ್ಲಿ ಸುಮಾರು 300 ರೈತ ಕುಟುಂಬಕ್ಕೆ ಹೊಲ ಗದ್ದೆಗಳಿಗೆ ತೆರಳಲು ರಸ್ತೆ ಅವಶ್ಯಕತೆ ಇದೆ. ರಸ್ತೆ ಇಲ್ಲದ ಕಾರಣ ಕಲುಷಿತ ನೀರಿನಲ್ಲಿ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಎದುರಾಗಿದೆ. ಇದರಿಂದಾಗಿ ಆರೋಗ್ಯ ಸಂಬಂಧಿಸಿದ ಸಮಸ್ಯೆಗಳನ್ನು ಅನುಭವಿಸಬೇಕಾಗುತ್ತದೆ. ಹಲವಾರು ಬಾರಿ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಜಿಲ್ಲಾಧಿಕಾರಿಗಳು ಕಣ್ಮುಚ್ಚಿ ಜಪ ಮಾಡುತ್ತಿದ್ದಾರೆ. 6 ತಿಂಗಳ ಹಿಂದೆ ಈ ವಿಚಾರವನ್ನ ಪ್ರಸ್ತಾಪಿಸಿದಾಗ ಮಳೆಗಾಲದ ಸಬೂಬು ನೀಡಿ ಕಾಮಗಾರಿಕೆ ವಿಳಂಬ ಧೋರಣೆ ಅನುಸರಿಸಿದ್ರು. ಈಗ ಚಳಿಗಾಲ ಮುಗಿಯಲು ಬಂತು, ಆದರೂ ಕಾಮಗಾರಿಕೆ ಆರಂಭವಾಗುತ್ತಿಲ್ಲ. ಕೂಡಲೇ ಕಾಮಗಾರಿಕೆಯನ್ನು ಆರಂಭಿಸದಿದ್ದರೆ ಸ್ಥಳದಲ್ಲಿ ಅಡುಗೆ ಮಾಡಿ ಧರಣಿ ನಡೆಸಲಾಗುವುದೆಂದು ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಸುನಿಲ್ ಎನ್ ಎಚ್ಚರಿಕೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಯುವ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿದ್ದರು. ಏನಿದಿನ ಕಳೆದ 2023ರಿಂದನೂ ಕೂಡ ಹಲವಾರು ರೀತಿಯಲ್ಲಿ ಹೋರಾಟಗಳನ್ನು ಮಾಡ್ತಾ ನಿರಂತರವಾಗಿ ಸುಳೆಭಾವಿ ಗ್ರಾಮದ 300 ರೈತ ಕುಟುಂಬಕ್ಕೆ ಬೇಕಾಗಿರ್ತಕ್ಕಂಥ ಒಂದು ರಸ್ತೆ ವ್ಯವಸ್ಥೆ, ಯಾಕೆಂತಂದ್ರೆ ಇಲ್ಲಿ ಬಹಳ ಸುವ್ಯವಸ್ಥಿತವಾದಂಥ ಒಂದು ಕ್ಷೇತ್ರ ನಮ್ಮ ಸುಳೆಭಾವಿ. ಇಂಥ ಒಂದು ಗ್ರಾಮಕ್ಕೆ 300 ಜನ ರೈತ ಕುಟುಂಬಕ್ಕೆ ಒಂದು ರಸ್ತೆ ವ್ಯವಸ್ಥೆಯನ್ನ ಮಾಡಿಸ್ಕೊಡಿ. ಹೊಲಗಳಿಗೆ ತೊಂದರೆ ಆಗ್ತಾ ಇದೆ, ಕಬ್ಬು ಬೆಳೆಗಾರರಿಗೆ ತೊಂದರೆ ಆಗ್ತಾ ಇದೆ. ಆ ಒಂದು ದೊಡ್ಡ ಮೋರಿಯನ್ನ ದಾಟಿ ಅವರು ಹೋಗ್ಬೇಕು. ಅಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗಿದೆ. ಚರ್ಮ ಕಾಯಿಲೆಗಳು ಬಂದಿದೆ, ಕೈ ಕಾಲು ಮುರ್ಕೊಂಡಿದ್ದಾರೆ ರೈತರು. ಆ ಸಮಸ್ಯೆಗಳನ್ನ ಅಷ್ಟು ಸಂಗ್ರಹಣೆ ಮಾಡಿ ಕಳೆದ 1.5-2 ವರ್ಷದಿಂದನೂ ಕೂಡ ನಾವು ಹಲವಾರು ಬಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಿರ್ತಕ್ಕಂಥ ಅಧಿಕಾರಿಗಳಿಗೆ, MLAಗಳಿಗೆ, MP ಗಳಿಗೆ, ವಿಶೇಷವಾಗಿ ಎಲ್ಲ ವರ್ಗದವರಿಗೆ ಮತ್ತೆ ರೈಲ್ವೆಯ ಒಂದು ಮುಖ್ಯಸ್ಥರಿಗೂ ಕೂಡ ನಾವು ಮನವಿ ಮಾಡ್ಕೊಂಡಿದ್ವಿ. ಇಂಥ ಒಂದು ಹೋರಾಟದಲ್ಲಿ ನಿರ್ಲಕ್ಷ್ಯ ತೋರಿಸ್ತಾ ಇದೆ ಇವತ್ತಿನ ದಿನ. ಎಲ್ಲರಿಂದನೂ ಹಸ್ತಕ್ಷೇಪಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅದು ಸಂಪೂರ್ಣವಾಗಿ ವಿವರ ಗೊತ್ತಿದ್ರು ಇವತ್ತು ಜಿಲ್ಲಾಧಿಕಾರಿಗಳು ಕಣ್ಣು ಮುಚ್ಕೊಂಡು ಜಪ ಮಾಡ್ತಾ ಇದ್ದಾರೆ. ಇನ್ನ ಎಷ್ಟು ದಿನ ಬೇಕು? ಕಳೆದ ಒಂದು 6 ತಿಂಗಳ ಹಿಂದೆ ಈ ವಿಷಯವನ್ನ ತೆಗೆದಾಗ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತೆ ಆ ರೈಲ್ವೆ ಇಲಾಖೆಯವರು ಮಳೆಗಾಲ ಪ್ರಾರಂಭ ಆಗ್ತಾ ಇದೆ, ಏನಾದ್ರೂ ಮಾಡ್ಲಿಕ್ಕೆ ಹೋದ್ರೆ ಉಸ್ಕಿನ ಸಂಭವ ಇರುತ್ತೆ ಅಂತೇಳಿ ಒಂದು ಹಲವಾರು ದಿನಗಳನ್ನ ಮುಂದಕ್ಕೆ ಆಗ್ತಾ ಬಂದ್ರು. ಈಗ ಮಳೆನೂ ನಿಲ್ತು, ಚಳಿಗಾಲ ಪ್ರಾರಂಭ ಆಯ್ತು, ಈಗ ಬೇಸಿಗೆ ಪ್ರಾರಂಭ ಆಗಿದೆ. ಬೆಳೆದಿರ್ತಕ್ಕಂಥ ಕಬ್ಬಿಗೂ ಕೂಡ ತೊಂದರೆ ಆಗಿದೆ, ಕಟಾವು ಮಾಡ್ಲಿಕ್ಕೆ ತೊಂದರೆ ಆಗಿದೆ. ಈ ನಿಟ್ಟಿನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಇವತ್ತು ಇದೊಂದು ಕೊನೆ ಹಂತ. ಇಲ್ಲ ಅಂತಂದ್ರೆ ಹಗಲು ರಾತ್ರಿ ಅಲ್ಲೇ ಅಡುಗೆ ಮಾಡಿಕೊಂಡು 300 ಜನ ರೈತ ಕುಟುಂಬದವರು ಅಲ್ಲೇ ನಿರಂತರ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾರೆ. ಇದು ಕೊನೆ ಹಂತ. ಮಾನ್ಯ ಸುಳೆಭಾವಿ ಗ್ರಾಮದ ರೈತ ಕುಟುಂಬದವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಅವ್ರಿಗಾಗಿರ್ತಕ್ಕಂಥ ಅನ್ಯಾಯ ಈ ನಮ್ಮ ಬೆಳಗಾವಿ ಭಾಗದ ಯಾವ ರೈತ ಕುಟುಂಬಕ್ಕೂ ಆಗಿಲ್ಲ. ಹಲವಾರು ಸಮಸ್ಯೆಗಳನ್ನ ನಾವು ವಿಶೇಷವಾಗಿ ಅವರಿಗೆ ಮನವಿಗಳು ಕೊಟ್ಟರು ಕೂಡ ಅವರಿಂದ ಪ್ರತಿಕ್ರಿಯೆ ಇಲ್ಲ. ಎಲ್ಲೋಗಿದೆ ಜಿಲ್ಲಾಡಳಿತ? ಏನ್ ಮಾಡ್ತಿದ್ದಾರೆ ಜಿಲ್ಲಾಧಿಕಾರಿಗಳು? ಹೀಗಾಗಿ ಇದು ಕೊನೆ ಹಂತ. ಇದು ಹಂತ ಏನಾದ್ರು ಈ ಒಂದು ಹೋರಾಟಕ್ಕೆ ಏನಾದ್ರು ನ್ಯಾಯಯುತವಾಗಿ ಸಿಗ್ಲಿಲ್ಲ ನಮಗೆ ಬೆಲೆ ಅಂತಂದ್ರೆ ನಾವು ಬೇರೆ ವಿಚಾರಣೆ ಮಾಡಬೇಕಾಗುತ್ತೆ. ಅದಕ್ಕೆ ನೇರ ಹೊಣೆ ನಮ್ಮ ಜಿಲ್ಲಾಡಳಿತ ಮತ್ತೆ ಜಿಲ್ಲಾಧಿಕಾರಿಗಳು. ತಮ್ಮ ಸರಿ ಸುನಿಲ್ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಎಲ್ಲ ಬೆಳಗಾವಿ ಘಟಕದ ಪದಾಧಿಕಾರಿಗಳು. ವಿನೋದ್ ಕೋಲ್ಕಾರ್, KMM ಕನ್ನಡ ನ್ಯೂಸ್, ಬೆಳಗಾವಿ.